ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು, ಒಂದು ಬಂತು ಮೂಮೆಂಟು, ಆದರೆ ಅಂದ್ಕೊಂಡಷ್ಟು ಬರಲಿಲ್ಲ. ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ಕೂಡ ಆಯಿತು, 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಿಕ್ತು. ಇವತ್ತು ಒಂದು 400-500 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಿಗ್ಬೋದೇನೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಅದು ಆಗಿಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ಅದಾನಿದು ಮತ್ತೆ ಏನೋ ಒಂದು ನ್ಯೂಸ್ ಏನಾಗಿದೆ ಗೊತ್ತಿಲ್ಲ. ಶ್ರೀಲಂಕಾದಲ್ಲಿ ಮತ್ತೆ ಅವರು ಏನೋ ವಿಚಾರ ಮಾಡ್ತೀವಿ ಅಂತ ಹೇಳಿದರೆ ನೆಗೆಟಿವ್ ನ್ಯೂಸೇ ಇದೆ. ಆದರೂ ಇವತ್ತು ಅದಾನಿ ಸ್ಟಾಕ್ಗಳು ಏನೋ ಪಾಸಿಟಿವ್ ಆಗಿರಬೇಕು, ಏನು ಅಂತ ನಾನು ಟ್ರ್ಯಾಕ್ ಮಾಡೋಕ್ಕೆ ಹೋಗಿಲ್ಲ. ಅದಾನಿ ಎಂಟರ್ಪ್ರೈಸಸ್ಸು 11.5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ 50ಯ ಟಾಪ್ ಗೈನರ್ ಆಗಿದೆ. ಅದೇ ರೀತಿಯಾಗಿ 1.08% ಕರೆಕ್ಷನ್ ಬಂದಿರೋದ್ರ ಮೂಲಕ ಟೈಟನ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಒಂದು ಕರೆಕ್ಷನ್ ಆಗಲಿ ವೆಯ್ಟ್ ಮಾಡೋಣ ಮಾತಾಡ್ತಾ ಇದ್ವಿ, ಆಗ ಥರ ಕಾಣಿಸ್ತಾ ಇದೆ. ಬಾಕಿ ಎಲ್ಲ ಆಲ್ಮೋಸ್ಟ್ ಫ್ಲಾಟ್ ಆದರೆ ವೆರಿ ಇಂಪಾರ್ಟೆಂಟ್ ಸ್ಟಾಕ್ ಇವತ್ತು HDFC ಬ್ಯಾಂಕ್. HDFC ಬ್ಯಾಂಕು ನೋಡಿ, ಮೊನ್ನೆ ಒಂದು ಹೇಳೋದು ಮರ್ತೋದೆ. ಐ ಥಿಂಕ್ ಸತೀಶ್ ಸರ್ ಒಂದ್ಸಲ ಗ್ರೂಪಲ್ಲಿ ಹೇಳಿದ್ರು. ಇಲ್ಲಿ ಒಂದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಈ ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಹೋಗ್ಬಿಟ್ಟು ನೀವು ಸೆಕೆಂಡ್ ವ್ಯಾಲ್ಯೂ ಅಂತ ಕೊಟ್ಬಿಟ್ರೆ, ಇಲ್ಲಿ ಸೆಕೆಂಡ್ ವ್ಯಾಲ್ಯೂ ಪ್ರೈಸ್ ಅಂತ ಕೊಟ್ಟರೆ ಅಂತಂದರೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂದರೆ ಕೆಳಗಡೆ ಈಗ ಕರೆಂಟ್ ಪ್ರೈಸ್ ಎಷ್ಟಾಗಿದೆ ಅಂತ ಅದು ಕೂಡ ಎಂಡ್ ಆಗ್ತಾ ಹೋಗುತ್ತೆ. ಅದು ಕೂಡ ನಾವು ನೋಡ್ತಾ ಹೋಗ್ಬೋದು. ಅದನ್ನ ನೀವು ಓಕೆ ಅಂತ ಕೊಡ್ಬೋದು. ಜೊತೆಗೆ ಇದಲ್ದಲ್ಲೇ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಇಲ್ಲಿ ಒಂದು ಫಿಲ್ಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆ ಫಿಲ್ಟರ್ ಆಪ್ಷನ್ ಅಂತ ಕೊಟ್ಟರೆ ನಿಮಗೆ ಕೆಲವೊಂದು ಕಂಪ್ನಿಗಳು ಇವಾಗ ಎಂಥ ಪಿ ರೇಷೋ ಇರೋ ಕಂಪ್ನಿಗಳನ್ನು ತೋರಿಸ್ತಾ ಇರುತ್ತೆ. ನೀವು ಉದಾಹರಣೆಗೆ ಒಂದು 7ರಿಂದ ಒಂದು 30 ಪಿ ರೇಷೋದಲ್ಲಿರುವಂಥ ಕಂಪ್ನಿಗಳು ಯಾವುದು ನಿಫ್ಟಿ 50ನಲ್ಲಿ ಅಂತ ಕ್ವಿಕ್ಕಾಗಿ ನೋಡಬೇಕು ಅಂದರೆ, ನೀವು ಪ್ರೈಸ್ ಟು ಅರ್ನಿಂಗ್ ಕಮ್ಮಿ ಕೊಟ್ಟರೆ, ಅದೇ ರೀತಿಯಾಗಿ ಪ್ರೈಸ್ ಟು ಬುಕ್ಕು ನಿಮಗೆ ಬೇಕಾದಂಗೆ ಕೊಟ್ಟರೆ, ವಾಲ್ಯೂಮ್ ಮೇಲೆ ಕೊಟ್ಟರೆ, ಈ ಥರ ಎಲ್ಲ ಕೊಟ್ಟರೆ ಓಕೆ ಅಂತ ಕೊಟ್ಬಿಟ್ರೆ ನೋಡಿ, ನಿಮಗೆ ಇಲ್ಲಿ ಬರೀ ಈಗ 30ಕ್ಕಿಂತ ಕಮ್ಮಿ ನಮಗೆ ಒಂದು ಬರೀ ಪಿ ನೋಡ್ಬಿಟ್ಟು ತಗೋಬೇಕು ಇಲ್ಲ, ಬಟ್ 30ಕ್ಕಿಂತ ಕಡಿಮೆನೇ ಪಿ ಇರುವಂಥ ಕಂಪ್ನಿಗಳು ಅಂತಂದರೆ ಇಷ್ಟು ಕಂಪ್ನಿಗಳು ಬರ್ತಾ ಇದೆ. ಈ ರೀತಿ ಪ್ರೈಸ್ ಟು ಬುಕ್ಕು, ಪ್ರೈಸ್ ಟು ಅರ್ನಿಂಗು ಸುಮಾರು ಫಿಲ್ಟರ್ಗಳು ನೋಡಲಿಕ್ಕೆ ಸಿಗುತ್ತೆ ನಮಗೆ. ಸೊ ಇದಿಲ್ಲ ಡಿಫಾಲ್ಟ್ ಆಗೇ ಇರುತ್ತೆ. ಬಟ್ ಇದು ಸೆಕ್ಷನ್ ಆ್ಯಡ್ ಮಾಡಿಕೊಂಡ್ರೆ ನಾವು ಸೆಕೆಂಡ್ ವ್ಯಾಲ್ಯೂ ಅನ್ನೋ ಸೆಕ್ಷನು ಇದು ಚೆನ್ನಾಗಿರುತ್ತೆ. ಇಲ್ಲಿ ಕ್ಲಾಸಿಕಲ್ದರೆ ಕಲರ್ ಬ್ಲೆಂಡ್ ಇದೆ. ಕೆಲವರಿಗೆ ಕೆಂಪು ಇದ್ರ ಮೇಲೆ ನಾನು ಬೈಫರ್ಗೇಟ್ ಮಾಡಬಾರ್ದು ಅಂತಂದರೆ ಕಲರ್ ಬ್ಲೆಂಡ್ ಅಂತ ಕೊಟ್ಬಿಟ್ರೆ ನೋಡಿ, ಅಂದರೆ ಅದು ಗೊತ್ತಾಗಲ್ಲ ಕೆಂಪು ಹಸಿರು ಅನ್ನೋರಿಗೆ ಈ ಥರ ಒಂದು ಆಪ್ಷನ್ ಇದೆ. ಇಲ್ಲ ಅಂತಂದರೆ ನನಗೆ ಮೊನೋಕ್ರೋಮ್ ಅಂತಂದರೆ ಎಲ್ಲ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸುತ್ತೆ. ಈ ರೀತಿ ಎಲ್ಲ ಒಂದಿಷ್ಟು ಆಪ್ಷನ್ಗಳಿದೆ, ನೀವು ನೋಡ್ಕೋಬೋದು. ಸೆಕೆಂಡ್ ವ್ಯಾಲ್ಯೂ ಮಾರ್ಕೆಟ್ ಕ್ಯಾಪ್ ಇಟ್ಕೋಬೋದು ಅಥವಾ ಪ್ರೈಸ್ ಇಟ್ಕೋಬೋದು. ಈ ರೀತಿಯಾಗಿ ಒಂದಿಷ್ಟು ಟೈಟಲ್ ಅಥವಾ ಡಿಸ್ಕ್ರಿಪ್ಷನ್ ಅಂದರೆ ಫುಲ್ ಹೆಸರು ಬರುತ್ತೆ, ಇಲ್ಲಾಂದರೆ ಬರೀ ಈ ಥರ ಬರುತ್ತೆ. ಇದೆಲ್ಲ ಒಂದಿಷ್ಟು ಸೆಟ್ಟಿಂಗ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಒಂದು ನೆನಪಾಯಿತು, ಮೊನ್ನೆ ಇತ್ತೀಚೆಗೆ ಒಂದು ಭೈರತಿ ರಣಗಲ್ ಸಿನಿಮಾ ಕೂಡ ನೋಡಿದ್ದೆ. ಚೆನ್ನಾಗಿದೆ. ಫಸ್ಟ್ ಆಫ್ ತುಂಬ ಚೆನ್ನಾಗಿದೆ. ಕಾರ್ಪೊರೇಟು ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಈಗ ರೀಸೆಂಟಾಗಿ ರಿಲಯನ್ಸ್ ವಿಚಾರದಲ್ಲಿ ಬರೋದಾದರೆ JioStar.com ಅನ್ನೋ ಡೊಮೈನು ಒಬ್ಬರ ಇಂಜಿನಿಯರು ಆ ಡೊಮೈನ್ ಇಟ್ಕೊಂಡಿದ್ರು. ಅವ್ರು ಕೊಡಬೇಕು ಅಂತಂದರೆ ನಾನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ಮಾಡಬೇಕು ಅಂತ ಇಷ್ಟ ಇದೆ, ಅದಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಆದರೆ ಅವರಿಗೆ ಆ ಥರ ಆಗಲಿಲ್ಲ. ಲೀಗಲ್ ನೋಟಿಸ್ ಎಲ್ಲ ಬರೋಕ್ಕೆ ಶುರುವಾಯಿತು. ರಿಲಯನ್ಸ್ ಅವ್ರದ್ದು ಇದು ನಮ್ಮದೇ ಡೊಮೈನ್ ಅಂತ. ಕೊನೆಗೆ ಅವರು ದುಬೈ ಯಾವುದೋ 2 ಮಕ್ಳಿಗೆ ಮಾರಿದ್ರು. ಆ ಮಕ್ಕಳು ಕೊನೆಗೆ ಫ್ರೀಯಾಗಿ ರಿಲಯನ್ಸಿಗೆ ಕೊಟ್ಟರು ಅನ್ನೋದೆಲ್ಲ ಒಂದಿಷ್ಟು ಸುದ್ದಿ ಆಗಿತ್ತು. ಅವಾಗ ಹಂಗೆ ಅನ್ಕೊತಾ ಇದ್ದೆ ನಾನು, ಅಕಸ್ಮಾತ್ ಈ ಜಾಗದಲ್ಲಿ ಟಾಟಾದವ್ರು ಇದ್ದಿದ್ದರೆ ಖಂಡಿತವಾಗ್ಲೂ ನೀವು ಡೊಮೈನಿಗೆ ಅಂತಲ್ಲ, ನಿಮ್ಮ ಆ ಒಂದು ಇಂಟ್ರೆಸ್ಟ್ಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮಾಡಿರ್ತಿದ್ರೇನೋ ಅಂತ ನನಗನ್ನಿಸ್ತು. ಅದೇ ಒಂದು ಡಿಫ್ರೆನ್ಸು ನೋಡಿ, ರಿಲಯನ್ಸು ಅಥವಾ ಟಾಟಾ ಅಥವಾ ಯಾವುದೇ ಒಂದು ನಾರ್ಮಲ್ ಕಾರ್ಪೊರೇಟು ವರ್ಸಸ್ ಟಾಟಾ ಅಂತ ನಾವು ನೋಡೋದಾದರೆ ನೆನಪಾಯಿತು. ತುಂಬ ದೊಡ್ಡ ಸ್ಥಾನಕ್ಕೆ ಹೋಗಿರ್ತಾ ಇತ್ತು. JioStar.comನ ಆಯಿತು, ನೀವು ಆ ಡೊಮೈನಿಗೆ ಅಂತ ನಾವು ಕಟ್ತಾ ಇರೋಂಥದ್ದಲ್ಲ, ಬಟ್ ನಿಮ್ಮ ಒಂದು ಇಂಟ್ರೆಸ್ಟಿಂಗ್ ನಾವು ಮಾಡ್ತಾ ಇರೋಂಥ ಒಂದು ಸಹಾಯ ಅಂತ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಏನಾರು ಒಂದು ಹೇಳಿದ್ರು ಅಂತಂದರೆ, ಏನು 1 ಕೋಟಿ ಅವರು 1 ಕೋಟಿ ಸರಿಸುಮಾರು 1 ಕೋಟಿ ರೂಪಾಯಿ ಕೇಳಿದ್ರು ಅವರು ಆ ಡೊಮೈನ್ ಪರ್ಚೇಸ್ ಮಾಡಿ ಇಟ್ಕೊಂಡು. ಅಂದರೆ ಯಾವಾಗ ಅವ್ರು ತಲೆ ಉಪಯೋಗಿಸಿ ಈ ಥರ ಹಾಟ್ಸ್ಟಾರ್ ಜೊತೆ ಟೈಅಪ್ ಆಗ್ಬೋದು ಅಂತ ಸುದ್ದಿ ಬಂದಾಗಲೇ ಅವರು JioStar.com ಅನ್ನೋ ಒಂದು ಡೊಮೈನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರು. ಈಗ ಅದೇ ಡೊಮೈನ್ ಆಯಿತು ಬಿಡಿ ಈಗ, ಬಟ್ ಹೇಳಿದ್ರು, ಅದು ಅನಿಸ್ತು ಹೇಳಬೇಕು ಅಂತ. ಹಾಗೆ ಅದು ಕೆಲವೊಂದು ಬಿಸ್ನೆಸ್ ಮಾಡೋದು ಒಂಥರ, ಆ ಒಂದು ಎಥಿಕ್ಸ್, ಆ ಮಾರಲ್ ಇಟ್ಕೊಳೋದು ಒಂಥರ. ಟಾಟಾ ಅದರಲ್ಲಿ ಯಾವಾಗಲೂ ಮುಂದಿನ ಸ್ಥಾನದಲ್ಲಿ ಇರುತ್ತೆ. ಸೊ 6 ಕಂಪ್ನಿಗಳು ಟಾಟಾ ಗ್ರೂಪ್ ಬಂದಿದೆ. ಆದರೂ ನಿಮಗೆ ಸದ್ದು ಮಾಡೋದೆಲ್ಲರೂ ಸಿಗುತ್ತಾ? ಸದ್ದು ಮಾಡೋದು ತುಂಬ ಕಡಿಮೆ. ಸೊ ಸದ್ದು ಮಾಡೋ ಕಡೆ ನಾವು ಜಾಸ್ತಿ ಇರಬಾರ್ದು. ಅದಾನಿ ಸ್ಟಾಕ್ಸ್ಗಳು, ಬೇರೆ ಸ್ಟಾಕ್ಗಳು ಇವೆಲ್ಲ ತುಂಬ ಸದ್ದು ಮಾಡ್ತಾ ಇರುತ್ತೆ ಅಂತಂದರೆ ಅಲ್ಲಿ ಸ್ವಲ್ಪ ಏನೋ ಒಂದು ಸರಿ ಇಲ್ಲ ಅಂತ. ಸೊ ಬಿಸ್ನೆಸ್ ಏನು ಮಾಡ್ತಾ ಇದ್ದಾರೆ, ಅದು ಅವರು ಕ್ವಾರ್ಟರ್ ರಿಸಲ್ಟ್ಸ್ ಬಂದಾಗ ಅವರ ಬ್ಯಾಲೆನ್ಸ್ ಶೀಟ್ಗಳು ಮಾತಾಡ್ತಾ ಇರಬೇಕು. ಟಾಟಾ ಬಗ್ಗೆ ಹಿಂದೆ ಟಾಟಾ ಭಾರತೀಯತೆಯ ಹೆಗ್ಗುರುತು ಟಾಟಾ ಅಂತ ಒಂದು ವಿಡಿಯೋ ಮಾಡಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಎಂಡಿಗೆ ಸಿಗ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಟೈಟನ್ ಇವತ್ತಿನ ಟಾಪ್ ಲೂಸರ್, ಅದಾನಿ ಪೋರ್ಟ್ಸ್ ಇವತ್ತಿನ ಟಾಪ್ ಗೈನರ್ ನಿಫ್ಟಿ 50ನಲ್ಲಿ. ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ಫುಲ್ ಅದಾನಿ ಸ್ಟಾಕ್ಸ್ಗಳು ಜಾಸ್ತಿ ಇದೆ. ಅದಾನಿ ಪವರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೆ, 19.5% ಅಪ್ ಮೂವ್ಮೆಂಟ್ ಆಗಿದೆ. ಸೊ ಐ ಆಮ್ ಹ್ಯಾಪಿ. 20% ಒಂದು ವಾರದಲ್ಲಿ ರಿಟರ್ನ್ ಸಿಕ್ತು ಅಂತಂದರೆ ಯಾಕೆ ಹ್ಯಾಪಿ ಇಲ್ಲ, ಐ ಆಮ್ ಹ್ಯಾಪಿ. ಹೇಳಿದ್ದೀನಿ, ನಾನು ಡಿಸ್ಕ್ಲೇಮರ್ ಕೂಡ ಕೊಟ್ಟಿದ್ದೀನಿ ನಾನು. ಅದಾನಿ ಪೋರ್ಟ್ಸ್, ಅದಾನಿ ಪವರ್ ಎರಡೇ ಅಂತ. ಇವತ್ತು ಅದಾನಿ ಪೋರ್ಟ್ಸಲ್ಲಿ ಒಂದು ಇಂಟ್ರಾಡೇ ಟ್ರೇಡ್ ಕೂಡ. ಇವತ್ತು ಇಂಟ್ರಾಡೇ ಸುಮಾರಲ್ಲಿತ್ತು ನೋಡಿ. TCS ಅಲ್ಲಿ ಒಂದು ಪಾಸಿಟಿವ್ ಟ್ರೇಡ್ ಅಂತ ಮಾಡಿದ್ರೆ ಅದಾದಮೇಲೆ IT ನೆಗೆಟಿವ್ ಆಗ್ತಾ ಹೋಯಿತು. ಅದಾನಿ ಪೋರ್ಟ್ಸಲ್ಲಿ ಒಂದು ಪಾಸಿಟಿವ್ ಟ್ರೇಡ್ ಇತ್ತು. ಸುಮಾರು ಸ್ಟಾಕ್ಗಳಲ್ಲಿ ಇವತ್ತೊಂದು ಪಾಸಿಟಿವ್ ಟ್ರೇಡು ನೋಡಲಿಕ್ಕೆ ಸಿಕ್ತು. HAL ಮತ್ತೆ ಕಂಟಿನ್ಯೂಷನ್ ಆಗ್ತಾ ಇದೆ. ಡೈಲಿ ಫ್ರೇಮಲ್ಲಿ ಮೇಲ್ಗಡೆ ಹೋಗಬೇಕು ಅಂತ ಮಾತಾಡ್ಕೊಂಡಿದ್ವಿ. ಅದು 2.52% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಬಜಾಜ್ ಹೋಲ್ಡಿಂಗ್ಸು 2% ಕರೆಕ್ಷನ್ ಆಗಿದೆ. ಅದೇ ಮೋಸ್ಟ್ಲಿ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ ಯಾವುದರಲ್ಲಿ, ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡೋದಾದರೆ. ಸೊ ಕ್ವಿಕ್ಕಾಗಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ನಿಫ್ಟಿ 50 ಇರೋ ಇಂಡೆಕ್ಸ್ಗಳಲ್ಲಿ ಸ್ವಲ್ಪ ವೀಕ್ ಇದೆ, ಬಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಇರೋದ್ರಿಂದ ಮೇಲ್ಗಡೆ ಹೋಗ್ಬೋದು
ಮಾತಾಡ್ತಾ ಇದ್ವಿ ನೋಡಿ. 3 ದಿನದಿಂದ ಈ ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ, ಆ ಒಂದು ಹೊಸ ಲೋ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇಲ್ಲಿ ಸ್ಟಿಲ್ ಒಂದು ಪಾಸಿಟಿವಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಅಷ್ಟೇನು ತುಂಬ ಒಂದು ತಗೊಂಡು ಹೋಗೋ ಥರದ್ದು ಇಲ್ಲ, ಯಾಕಂದರೆ ಒಂದೇ ರೇಂಜಲ್ಲಿ ನಿಂತ್ಕೊಂಡಿದೆ. ಈಗ ಯಾರಿದ್ನ ಮೇಲ್ಗಡೆ ಅಥವಾ ಕೆಳಗಡೆ ತೊಗೊಂಡು ಹೋಗ್ತಾರೋ ಅವ್ರ ಕಡೆ ಮಾರ್ಕೆಟ್ ಜೋರಾಗಿ ಹೋಗೋಕ್ಕಂತ ಸಾಧ್ಯತೆ ಇರುತ್ತೆ. ಸೊ ನಾವು ಏನು ಮಾಡಬೇಕು, ಯಾರು ಇವಾಗ ಬ್ರೇಕ್ ಮಾಡ್ತಾನೆ ಅಂತ ನೋಡ್ಬೇಕು. ಯಾಕಂದರೆ ಆಯಿತು ಕೆಳಗಡೆ ಬಂದಿತ್ತು, ಇಲ್ಲಿಂದ ಒಂದು ಎಂಗಲ್ಫಿಂಗ್ ಆಯಿತು, ಒಂದು ಪಾಸ್ ಆಗಿದೆ. ಈಗ ಬ್ರೇಕ್ಔಟ್ ಆಗಬೇಕು ಅಂದರೆ ಈಗ ಬೆಸ್ಟ್ ಟೈಮು ಈ ವಾರದಲ್ಲಿ ಆಗಬೇಕು ನಿಫ್ಟಿ ಎಕ್ಸ್ಪೈರಿ ಅಷ್ಟೊತ್ತಿಗೆ. ಇಲ್ಲ ಅಂತಂದರೆ ಕೆಳಗಡೆ ಬರ್ತಾ ಹೋಗುತ್ತೆ. ನಾಳೆ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಇವತ್ತು ಬುಧವಾರ, ನಾಳೆ ನಿಫ್ಟಿ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ನಾಳೆ ನಿಫ್ಟಿದು. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಅದೇ ಝೋನಲ್ಲಿದೆ. ಈಗ ನಾಳೆ ನಿಫ್ಟಿಗೆ ಏನು ಮಾಡ್ತಾರೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಅಕಸ್ಮಾತ್ ನೋಡಿ ಒಂದು ಪಾಸಿಟಿವ್ ರೇಂಜಿಗೆ ತೊಗೊಂಡು ಕ್ಲೋಸ್ ಮಾಡಿದ್ದಾರೆ, ಅಪ್ಪಿ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ 24,300 350 ಮೇಲ್ಗಡೆ ಓಪನಿಂಗ್ ಆಯಿತು ಅಂದರೆ ನಾನು ಇದನ್ನೇ ಸ್ಟಾಪಸ್ ಇಟ್ಕೊಂಡು ಒಂದು ಲಾಂಗ್ ಟ್ರೇಡ್ 24,500 ಕಡೆಗೆ ಟಾರ್ಗೆಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತೀನಿ. ಅಕಸ್ಮಾತ್ ಈ ಝೋನ್ ಒಳಗಡೆ ಓಪನ್ ಆಯಿತು ಅಂತಂದರೆ ಆಗ ನೀವು ವೆಯ್ಟ್ ಮಾಡಬೇಕು, ಯಾವ ಕಡೆ ಹೋಗ್ತಾ ಇದೆ ಅಂತ. ಈ ಕಡೆ ಕೆಳಗಡೆ ಬರ್ತಾ ಇದೆ ಅಂದರೆ ಈ ಗ್ಯಾಪ್ನ ಒಂದ್ಸಲ ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಂದರೆ 24,000 ಕಡೆ ಬಂದು ಒಂದು ಫಿಲ್ಲಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ನಮಗೆ ತುಂಬ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೂ ಕೂಡ ಬೈಯಿಂಗ್ ಸೆಂಟಿಮೆಂಟ್ ಇರುತ್ತೆ, ಯಾಕಂದರೆ ಪಾಸಿಟಿವ್ ಸೆಂಟಿಮೆಂಟ್ ಇದ್ದೇ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಈಗ ಒಂದು ಡ್ರಾಪ್ ಆದರೂ ಕೂಡ ಎಗೇನ್ ಬೈ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಸೊ ತುಂಬ ಗ್ಯಾಪ್ ಡೌನ್ ಆದರೆ ಬೈಯಿಂಗ್ ಕಡೆನೇ ಹೋಗಬೇಕು. 24,000 ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಇದೇ ಝೋನ್ ಓಪನ್ ಆಗಿ ಕೆಳಗಡೆ ಬರ್ತಾ ಹೋದರೆ ಮಾತ್ರ 24,000 ತನಕ ಟಾರ್ಗೆಟ್ ಮಾಡ್ತಾ ಹೋಗೋದು. ಗ್ಯಾಪ್ ಓಪನಿಂಗ್ ಆದರೂ ಕೂಡ ನಾವು ಟ್ರೆಂಡ್ ಕಡೆನೇ ಹೋಗ್ತಾ ಹೋಗಬೇಕು. ನೋಡೋಣ ಕ್ವಿಕ್ಕಾಗಿ ಆಪ್ಷನ್ ಚೇನ ನೋಡ್ಕೊಂಬರೋಣ ಏನು ಹೇಳ್ತಾ ಇದೆ ಅಂತ. ನಾನು ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅನ್ಕೊಂಡ್ಬಿಟ್ಟಿದ್ದೀನಿ, ನಾಳೆ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಸೆನ್ಸೆಕ್ಸ್ ಇನ್ನು ನಾಡಿದ್ದು. ಸೊ ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ ಟಫ್ ಫೈಟ್ ಕಾಣಿಸ್ತಾ ಇದೆ 24,300 ಬಟ್ 24,200 24,000 ಇಲ್ಲೆಲ್ಲ ನಿಮಗೆ ಸ್ಟ್ರಾಂಗ್ ಸಪೋರ್ಟ್ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ಬಸ್ ಸ್ಟ್ಯಾಂಡ್ ಲೆವೆಲಲ್ಲಿ ನೋಡಿ ಇಂಪಾರ್ಟೆಂಟ್ ಲೆವೆಲ್ 24,300 ಚಿಲ್ಲರೆ ಇವಾಗ ಏನು ಬಂದು ನಿಂತಿದೆ 300 330. ಇದ್ರ ಮೇಲ್ಗಡೆ ಲೆವೆಲ್ ಅಂತ ನಮಗೆ ಎಲ್ಲಿದೆ ಸರಿ ಸುಮಾರು 24,500 ಇರುವಂಥದ್ದು. ಸೊ ಆಲ್ಮೋಸ್ಟ್ 24,450 500 ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರಬೇಕು ನಾಳೆಗೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ. ಇವತ್ತು ಬಂಪರ್ ಮೂವ್ ಬಂದಿಲ್ಲ, ನಾಳೆ ಅದು ಬರುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೈರಿ ಆಗಿದ್ದು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಯಿತು, ಓಪನಿಂಗ್ ಬಾರು ಇಲ್ಲಿ ಓಪನ್ ಆಯಿತು, ಗುಡ್ ಓಪನಿಂಗ್, ಕನ್ಸಿಡರಬಲಿ ಗುಡ್ ಓಪನಿಂಗ್. ಯಾಕೆಂದರೆ ನಿನ್ನೆ ಲೋನಾ ಅಥವಾ ಮತ್ತೊಂದು ಏನೋ ಕೆಳಗಡೆ ಬಂದ್ ಮಾಡಿದರೆ ಒಂದು ಡಿಸ್ಟರ್ಬ್ ಆಗಿರೋದು. ಇದೇ ಝೋನಲ್ಲಿ ಓಪನ್ ಆಯಿತು, ಸೇಮ್ ಝೋನ್ ಓಪನಿಂಗ್. ಆಸ್ ಎನ್ ಆಪ್ಷನ್ ಬಯರ್ ಯಾವತ್ತೂ ಕೂಡ ಒಂದು ಒಳ್ಳೆ ಓಪನಿಂಗ್ ಅದು. ಆಪ್ಷನ್ ಸೆಲ್ಲರ್ಸ್ಗೆ ಇವತ್ತು ಏನು ಮಾಡಿದ್ವಿ, ಆಯಿತು ಇಲ್ಲಿಂದ ದೊಡ್ಡದಾಗಿ ಒಂದು ಫಸ್ಟ್ ಬಾರಲ್ಲೇ ನಿಮಗೆ ಒಂದು ದೊಡ್ಡದಾಗಿ ಒಂದು ವಾಲಟಿಲಿಟಿ ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ತು. ಒಂದ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರಬೇಕು, ಮತ್ತೊಂದಾಗಿರಬೇಕು. ಬಟ್ ಬ್ರಾಡರ್ ಮಾರ್ಕೆಟು ಓಪನಿಂಗ್ ಆದಾಗ ವೀಕ್ ಆಗೇ ಇತ್ತು, ಎಕ್ಸೆಪ್ಟ್ IT ಸೆಕ್ಟರ್ ಮತ್ತು ಆಟೋ ಸೆಕ್ಟರ್ ಹೊರತುಪಡಿಸಿ ಇನ್ನೆಲ್ಲ ಸೆಕ್ಟರ್ ಕೂಡ ವೀಕ್ ಆಗಿತ್ತು. ಒಂದು ಕೆಳಗಡೆ ಸೆಂಟಿಮೆಂಟ್ ಬರ್ತಾ ಇತ್ತು. ಇಲ್ಲಿ ಒಂದು ಹ್ಯಾಮರ್ ಮಾಡ್ತು ಕಾಣಿಸ್ತಾ, 15 ನಿಮಿಷದಲ್ಲಿ ಹ್ಯಾಮರ್, 5 ನಿಮಿಷದಲ್ಲಿ ಹ್ಯಾಮರ್ ಮಾಡಿದೆ. 15 ನಿಮಿಷ ಕ್ಯಾಂಡಲಲ್ಲಿ ಅಂತ ನೀವು ನೋಡ್ತಾ ಬರೋದಾದರೆ ಈ ಝೋನಿಗೆ ಬಂದಾಗ ಇಲ್ಲಿ ಒಂದು ಡೋಜಿನ ಕ್ರಿಯೇಟ್ ಮಾಡ್ತು. ಸೊ ಡೋಜಿ ಕ್ರಿಯೇಟ್ ಮಾಡ್ತು. ಈ ಝೋನಲ್ಲಿ 52,000ದಲ್ಲಿ ಒಂದು ಒಳ್ಳೆ ರೀತಿಯಾದಂಥ OIನಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಿತ್ತು. 52,000 P-ನ ನಾನು ಸೆಲ್ ಮಾಡಿದೆ. ಸರಿ ಸುಮಾರು 80 ರೂಪಾಯಿಗೆ ನಡೀತಾ ಇತ್ತು. 80 ಪಾಯಿಂಟ್ಸು ನಮಗೆ ಕಂಪ್ಲೀಟಾಗಿ ಅಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತು. 5 ಮಿನಿಟ್ಸ್ ಬಾರಲ್ಲಿ ಅದೊಂದು ಹ್ಯಾಮರ್ ಕೂಡ. ಇದಾದಮೇಲೆ ಮೇಲ್ಗಡೆ ಹೋಗ್ತಾ ಇತ್ತು. ಈ 12 ಗಂಟೆ 11:50 ಗಂಟೆ ಟೈಮಲ್ಲಿ ಒಂದು ದೊಡ್ಡದಾಗಿ ಮೂವ್ಮೆಂಟ್ ಬರ್ತಾ ಹೋಯಿತು. ಸೊ ಈ ಟೈಮಲ್ಲಿ ನಾನು 52,100 ಯಾವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡ್ತಾ ಹೋಯಿತು, ಇಲ್ಲಿಂದ ಮೇಲ್ಗಡೆ ಹೋಗಿ 52,100 ಒಂದು ಸಿಹಿ 105 ರೂಪಾಯಿಗೆ ಸಿಕ್ಕಿತ್ತು, 105 ರೂಪಾಯಿಗೆ ಸಿಕ್ಕಿತ್ತು. ಸೊ ಇಲ್ಲಿಂದ ನಿಮಗೆ 405 450 ರೂಪಾಯಿ ತನಕ ಹೋಗಿತ್ತು. ಆಲ್ಮೋಸ್ಟ್ 300 ಪಾಯಿಂಟ್ ಸಿಕ್ಕಿತ್ತು ಇವತ್ತು. 200 300 300 ಪಾಯಿಂಟ್ಸ್ ಆರಾಮಾಗಿ ಸಿಕ್ಕಿತ್ತು. ಬಟ್ ನನ್ನ ಫಸ್ಟ್ ಟಾರ್ಗೆಟ್ ಇದ್ದಿದೆ 52,500 ಬಂದು ಟೆಸ್ಟ್ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ಈ ಝೋನಲ್ಲಿ ವೆಯ್ಟ್ ಮಾಡಿದೆ, ಇಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು. ಆದರೆ ಇವತ್ತು ನೋಡಿ ಟ್ರಯಲ್ SL ಮಾಡ್ಕೊಂಡು ಬರೋದಾಗಿದ್ದರೆ ಖಂಡಿತವಾಗ್ಲೂ ಉಳಿಸ್ಕೋಬೋದಾಗಿತ್ತು ಪಾಯಿಂಟ್ಸ್ನ. ಮತ್ತು ಟ್ರಯಲಿಂಗ್ SL ಮಾಡಲಿಲ್ಲ. ಬೆಸ್ಟ್ ಏನು ಅಂತಂದರೆ ಇಲ್ಲೊಂದು ಸ್ಪೈಕ್ ಮಾಡ್ತಲ್ಲ, ಈ ಒಂದು 2ನೇ ಕಡಲು 3ನೇ ಕಡಲು, ಇಲ್ಲಿ ಅಲ್ಲೇ ಸುಮಾರು ಒಂದು ಆಪ್ಷನ್ನ ಬೆಲೆ ಮೇಲ್ಗಡೆ ಹೋಯಿತು ಸಿಗೆ. ಆ್ಯಸ್ ಎನ್ ಆಪ್ಷನ್ ಬಯರ್ ನಮಗೆ ಯಾವಾಗ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಒಂದು ಸಲ ಈ ಥರ ಮೂಮೆಂಟ್ ಆಗುತ್ತಲ್ಲ ಆವಾಗ ಮಾತ್ರ. ಅದಾದಮೇಲೆ ನಿಮಗೆ ಅದಕ್ಕಿಂತ ಮೇಲ್ಗಡೆ ಲೆವೆಲ್ಗೆ ಹೋದರೂ ಕೂಡ ಆ ಪ್ರೀಮಿಯಮು ನಿಮಗೆ ನೋಡಲಿಕ್ಕೆ ಸಿಕ್ಕಲ್ಲ. ಬೇಕಾದ್ರೆ ಚೆಕ್ ಮಾಡಿ 52,100 ಸಿ, 52,200 ಸಿ, 300 ಸಿ, ಈ ಥರ ಒಂದು ಅರ್ಧ ಮನಿ ತನಕದ್ದು ಪೂರ್ತಿ ಆ ಟೈಮಲ್ಲಿ ಏನೇನಾಯಿತು ಅಷ್ಟನ್ನು ನೀವು ನೋಡ್ಕೊಂಬನ್ನಿ. ಈ ಟೈಮಲ್ಲಿ ಏನು ಮೂಮೆಂಟ್ ಸಿಕ್ಕಿರುತ್ತೋ ಆ ಮೂಮೆಂಟು ಅದಕ್ಕಿಂತ ಮೇಲ್ಗಡೆ ಹೋದರೂ ಸಿಗಲ್ಲ. ಯಾಕೆಂದರೆ ಮಾರ್ಕೆಟ್ ಯಾವತ್ತೂ ಮೊಮೆಂಟಮ್ನ ಇಷ್ಟಪಡುತ್ತೆ ಆಪ್ಷನ್ ಬೈಯಿಂಗಲ್ಲಿ. ಯಾಕೆಂದರೆ ಅಲ್ಲಿ ಗ್ರೀಕ್ಸು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಟೈಮ್ ಕಳೀತಾ ಬರ್ತಾ ಇದೆ, ಮಾರ್ಕೆಟ್ ಅದೇ ಝೋನಲ್ಲಿ ಇದೆ ಅಂದರೂ ಕೂಡ ನಿಮಗೆ ಒಂದು ಸ್ವಲ್ಪ ಕರೆಕ್ಟ್ ಬರ್ತೈತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ನಮಗೆ 300 ಪಾಯಿಂಟ್ ಸಿಕ್ಕಿದ್ರು ಉಳಿಸ್ಕೊಳಕ್ಕಾಗಿದ್ದು 100 ಪಾಯಿಂಟ್ಸ್ಗಳು ಮಾತ್ರ. ಯಾಕೆ ಈ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ ನೋಡಿ, ಯಾವಾಗ ನಮಗೆ ಭಯ ಆಗುತ್ತೆ ತುಂಬ ಒಂದು ಲಾಂಗ್ ಟ್ರೇಡ್ ತೊಗೊಳಕ್ಕೆ. ಇವತ್ತು ಫಸ್ಟ್ ಆಫ್ ಆಲ್ ಇನ್ನೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲಿ ಒಂದು ನ್ಯಾರೋ ಝೋನ್ ಮಾಡ್ತಾ ಇದೆ ಅಂತಂದ್ರು ನಾನು 3 PM ಮೂಮೆಂಟ್ಸ್ ಜೊತೆಗೆ ಓಕೆ ಇಲ್ಲೊಂದು ಫ್ಲಾಗ್ ಆ್ಯಂಡ್ ಪೋಲ್ ಮಾಡ್ತಾ ಇದೆ, ಇಲ್ಲಿಂದ ಮತ್ತೆ ಒಂದು 52,500 ಈ ಹೈಗಳನ್ನು ಟೆಸ್ಟ್ ಮಾಡೋ ಥರ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಕಾರಣ ಇವತ್ತು ಮಂತ್ಲಿ ಎಕ್ಸ್ಪೈರಿ, ಒಂದು ಹಿಂದೆ ಎಲ್ಲ ನೋಡಿ ಪ್ರತಿ ವೀಕ್ ಎಕ್ಸ್ಪೈರಿ ಇರ್ತಾ ಇತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಆದರೆ ಈಗ ರೀಸೆಂಟಾಗಿ ಒಂದು 2-3 ವಾರದಿಂದ ವೀಕ್ಲಿ ಎಕ್ಸ್ಪೈರಿಗಳು ಕೂಡ ಇರಲಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಈ ಮಂತ್ಲಿ ಎಕ್ಸ್ಪೈರಿ ಡಿಫೈನಿಂಗ್ ಆಗ್ಬೋದು ಅಂತ ಒಂದು ಅಂದ್ಕೊಂಡಿದ್ದೆ. ಮತ್ತು ಅಕ್ಟೋಬರ್ ನೀವು ನೋಡ್ತಾ ಬನ್ನಿ, ಇದು ಸೆಪ್ಟೆಂಬರ್ ಮಂತ್ಲಿ ಎಕ್ಸ್ಪೈರಿ ದಿನ. ಅಕ್ಟೋಬರ್ ನೋಡಿ 1 2 3 4 ಅಕ್ಟೋಬರಲ್ಲಿ ಆಲ್ಮೋಸ್ಟ್ 52,500 ಮೇಲ್ಗಡೆ ಮಾಡಿದ ರೇಂಜು 50,500 ಸರಿ ಸುಮಾರು 2,000 ರೇಂಜಲ್ಲಿ ಇಡೀ ಮಂತನ ಮುಗಿಸಿತ್ತು. ಅದಾದಮೇಲೆ ಈಗ ನವಂಬರ್ ಅಂತ ಬಂದ್ರು ಎಗೇನ್ 52,500 ರೇಂಜು ಕೆಳಗಡೆ ಹೆಚ್ಚು ಕಮ್ಮಿ ಇನ್ನೊಂದು ಲೋನ ಮಾಡ್ತೇನೆ 50,000 ತನಕ ಒಂದು ಲೋನ ಮಾಡ್ತು. ಬಟ್ ನಿಮಗೆ ಅದೇ 2,500 ಪಾಯಿಂಟ್ ರೇಂಜು. ಸೊ ಎರಡು ತಿಂಗಳಿಂದ ನಿಮಗೆ ಇದೇ ರೇಂಜಲ್ಲಿದೆ. ಅಂದರೆ 52,500ದಿಂದ ಇಲ್ಲಿ ಒಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್
ಆಗ್ತಾ ಇದೆ ಅಲ್ವಾ. ಈಗ ವೀಕ್ಲಿ ಎಕ್ಸ್ಪೈರಿಗಳು ಹೋಗಿದ್ದ ಟೈಮು ನವಂಬರಿನ ಮಂತ್ಲಿ ಎಕ್ಸ್ಪೈರಿ. ಈಗ ಇದನ್ನ ಡಿಫೈನ್ ಮಾಡ್ಬೋದು, ಇದನ್ನು ಬ್ರೇಕ್ಔಟ್ ಮಾಡ್ತಾರೆ, ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಮಾಡ್ತಾರೆ ಅನ್ನೋದು ಈ ವೀಕ್ಲಿ ಕ್ಯಾಂಡಲಿಂದ ನನ್ನ ಒಂದು ಅಭಿಪ್ರಾಯ ಆಗಿತ್ತು. ಆದರೆ ಮಾರ್ಕೆಟು ಆ ರೀತಿ ಮಾಡಿಲ್ಲ, ಈಗಲೂ ಕೂಡ ಅದು ಒಳಗಡೆ ಮುಗಿಸಿದೆ. ಸೊ 52,500 ಅಥವಾ ಈ ಝೋನ್ ಮೇಲ್ಗಡೆ ನಮಗೆ ಕ್ಲೋಸಿಂಗ್ ಮಾಡಿತ್ತು ಅಂತಂದರೆ ಇವತ್ತು ಆ ಒಂದು ಎಕ್ಸ್ಪೆಕ್ಟೆಡ್ ಟ್ರೇಡ್ ಏನು ಮಾತಾಡ್ತಾ ಇದ್ವಿ ಆ ಟ್ರೇಡು ಸಿಕ್ಕಿರ್ತಾ ಇತ್ತು, ಬಟ್ ಅದು ಆಗಿಲ್ಲ. ಸೊ ಇದನ್ನ ನಾವು ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ವೀಕ್ಲಿ ನೋಡಿ, ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಸಾಮಾನ್ಯವಾಗಿ ಮುಂದಿನ ಬರೋ ದಿನಗಳಲ್ಲಿ ಒಂದು ಒಳ್ಳೆ ಮೂಮೆಂಟ್ ಸಿಗ್ತಾ ಹೋಗುತ್ತೆ. ಅಂದರೆ ಒಳ್ಳೆ ಮೂಮೆಂಟ್ ಅಂದರೆ ಈ ರೀತಿ ಒಂದು ಭರ್ಜರಿ ಮೂಮೆಂಟ್ ಯಾವುದೇ ಮಂತ್ಲಿ ಎಕ್ಸ್ಪೈರಿ ಆಗಿರ್ಬೋದು, ಅದು ಫಿನ್ ನಿಫ್ಟಿ ಆಗಿರ್ಬೋದು, ಮಿಡ್ ಕ್ಯಾಪ್ ನಿಫ್ಟಿ ಆಗಿರ್ಬೋದು, ಯಾವ್ಯಾವುದರಲ್ಲಿ ಈಗ ವೀಕ್ಲಿ ಎಕ್ಸ್ಪೈರಿ ಇದನ್ನು ತೆಗೆದು ಹಾಕಿದ್ರಲ್ಲ ಅದರಲ್ಲೆಲ್ಲ ಮಂತ್ಲಿ ಎಕ್ಸ್ಪೈರಿ ವೀಕು ಸ್ಪೆಷಲ್ ಆಗ್ತಾ ಹೋಗುತ್ತೆ. ಅಂದರೆ ತಿಂಗಳ ಕೊನೆ ವೀಕು ಸ್ಪೆಷಲ್ ಆಗ್ತಾ ಹೋಗುತ್ತೆ. ಅವಿಷ್ಟಲ್ಲಿ ಯಾವ್ದಾದ್ರು ಒಂದರಲ್ಲಾದ್ರೂ ನಿಮಗೆ ಒಳ್ಳೆ ಮೂಮೆಂಟು ಸಿಗ್ತಾ ಹೋಗುತ್ತೆ. ಯಾಕಂದರೆ ವೀಕ್ಲಿ ಎಕ್ಸ್ಪೈರಿಗಳಿರೋದಿಲ್ಲ, ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಸುಮಾರು ಟ್ರೇಡ್ಗಳು ಆಚೆ ಈಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನ ನಾವು ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಸೊ ಆ ಒಂದು ಎಕ್ಸ್ಪೆರಿಮೆಂಟು ಜೊತೆಗೆ ಇನ್ನೂ ಒಂದು ರೀಸನ್ನು ಇವತ್ತು ಹೋಲ್ಡ್ ಮಾಡ್ಕೊಂಡು ಇಟ್ಟಿದ್ದಕ್ಕೆ ಕಾರಣ ಏನು ಅಂತಂದರೆ ನಮಗೆ OI ಸಪೋರ್ಟ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಹಿಂದೆ ಮನೆಯಲ್ಲಿ ಒಂದು ನೋಡಿ, ಯಾವಾಗ ಓಕೆ ಲಾಂಗ್ ಟ್ರೇಡ್ನ ಹೇಗೆ ನಾವು ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ನಮಗೆ 52,100 ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ನೀವು ಇಂದ ಮನಿನ ಪೊಸಿಷನ್ ತೊಗೊಂಡಿದ್ದೀರಾ, ಆಲ್ರೆಡಿ ಪ್ರಾಫಿಟಲ್ಲಿದ್ದೀರಾ, ಜೊತೆಗೆ ಸಣ್ಣ ಕ್ವಾಂಟಿಟಿನ ಹೋಲ್ಡ್ ಮಾಡಿದ್ದೀರಾ ಅಂದರೆ ನೀವು ಎಷ್ಟು ದೂರ ಬೇಕಾದರೂ ಹೋಗಲಿ ಅಂತ ನೀವು ಬಿಡ್ತಾ ಹೋಗ್ಬೋದು. ಯಾಕಂದರೆ ನೀವು ಕೆಳಗಡೆ ಬಂದರೂ ನೀವು ಕಳ್ಕೊಳೋದಿರೋದಿಲ್ಲ. ಬಟ್ ನಾವೇನಾದರೂ ಔಟ್ ಆಫ್ ದ ಮನಿ ತಗೊಂಡು 52,500 ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು 52,500 ಸಿ ತೊಗೊಂಡಿದ್ರೆ ಅದು ಕಂಪ್ಲೀಟಾಗಿ ಝೀರೋ ಆಗ್ತಾ ಹೋಗುತ್ತಲ್ವಾ. ಹಾಗಾಗಿ ಇಂದ ಮನಿ ಅಥವಾ ಅಡ್ಡ ಮನಿ, ಆ ಮೂಮೆಂಟ್ ಆದಾಗ ನೀವು ಅಡ್ಡ ಮನಿ ಆಗಿರುತ್ತೆ, ಮೂಮೆಂಟ್ ಆದಮೇಲೆ ಅದು ಇಂದ ಮನಿ ಆಗ್ತಾ ಹೋಗುತ್ತೆ. ಆ ಇಂದ ಮನೇಲಿ ಪೊಸಿಷನ್ ಉಳಿಸ್ಕೊಂಡಿದ್ದೀರಾ, ಸಣ್ಣ ಕ್ವಾಂಟಿಟಿ ಉಳಿಸ್ಕೊಂಡಿದ್ದೀರಾ, ಮಂತ್ಲಿ ಎಕ್ಸ್ಪೈರಿ ಜೊತೆಗೆ OI ನಿಮ್ಮ ಕಡೆ ಸಪೋರ್ಟ್ ಹೇಳ್ತಾ ಇದೆ, ಜೊತೆಗೆ ವೀಕ್ಲಿ ಕ್ಯಾಂಡಲ್ ಆರ್ಗ್ಯುಮೆಂಟ್ ಸಪೋರ್ಟ್ ಮಾಡ್ತಾ ಇದೆ. ಮೋರೋವರ್ ಇಂಡಿಯಾ ವಿಕ್ಸ್ ಇವತ್ತು ನೀವು ನೋಡೋದಾದ್ರೆ ಇಂಡಿಯಾ ವಿಕ್ಸ್ ಶಾರ್ಪಾಗಿ ಫಾಲ್ ಆಯಿತು. ಫಸ್ಟ್ ವೀಕಲ್ಲಿ ನೋಡಿ ಆಲ್ಮೋಸ್ಟ್ 13ಕ್ಕೆ ಬಂದ್ಬಿಡ್ತು. ಸೊ ಇಂಡಿಯಾ ವಿಕ್ಸಲ್ಲಿ ಫಾಲ್ ಆಗ್ತಾ ಇದೆ, ಥ್ರೂ ಔಟ್ ದ ಡೇ ಇಂಡಿಯಾ ವಿಕ್ಸ್ ಫಾಲ್ ಆಗ್ತಾನೆ ಬಂತು. ಅರ್ಥ ಏನು, ಮಾರ್ಕೆಟಲ್ಲಿ ಏನೋ ಒಂದು ಮತ್ತೆ ಒಂದು ನೆಗೆಟಿವಿಟಿ ಅಂದರೆ ಫಿಯರ್ ಇಂಡೆಕ್ಸ್ ಅಂತ ಕರಿತೀವಿ. ಇಂಡಿಯಾ ವಿಕ್ಸ್ ಬಗ್ಗೆ ನಿಮಗೆ ಗೊತ್ತೇ ಅಂತ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೆ, ಅದನ್ನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇಂಡಿಯಾ ವಿಕ್ಸ್ ಕೆಳಗಡೆ ಬರ್ತಾ ಇದೆ ಅಂದರೆ ಮಾರ್ಕೆಟಲ್ಲಿ ಒಂದು ಸ್ಟೇಬಲ್ ಆಗಿ ಯಾವ ಕಡೆ ಮೇಲ್ಗಡೆ ಹೋಗ್ತಾ ಇದೆ ಆ ಕಡೆ ಹೋಗೋಕ್ಕೆ ಒಂದು ದಾರಿ ಸುಗಮ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇರುತ್ತೆ. ಸೊ ಇದೆಲ್ಲ ಆರ್ಗ್ಯುಮೆಂಟ್ ಸಪೋರ್ಟ್ ಆಗ್ತಿದ್ದರಿಂದ ಇವತ್ತು ಆ ಎಕ್ಸ್ಪೆರಿಮೆಂಟ್ನ ಮಾಡಬೇಕಾಯಿತು. ಬಟ್ ಇಟ್ಸ್ ಓಕೆ, 100 ಪಾಯಿಂಟ್ಸು ಒಳ್ಳೆ ಟ್ರೇಡೇ, ಜೊತೆಗೆ 60 ಪಾಯಿಂಟ್ಸು ಆಪ್ಷನ್ ಸೆಲ್ಲಿಂಗಲ್ಲಿ ಸಿಕ್ಕಿತ್ತು. ಎರಡು ಕೂಡ ಒಳ್ಳೆ ಟ್ರೇಡ್. ಆಪ್ಷನ್ ಇಂಟ್ರಾಡೇನಲ್ಲೂ ಕೂಡ ಬೇಕಾದಷ್ಟು ಸ್ಟಾಕ್ಗಳು ಇವತ್ತು ಟ್ರೇಡಿಗೆ ಸಿಗ್ತಾಯಿತ್ತು. ಬಟ್ ಇಂಥ ಪ್ಲಾನ್ ಮಾಡೋದಾದರೆ, ಲಾಂಗ್ ಟ್ರೇಡನ್ನ ಕ್ಯಾಪ್ಚರ್ ಮಾಡೋದಾದರೆ ಯಾವಾಗ ಕ್ಯಾಪ್ಚರ್ ಮಾಡ್ಬೋದು ನಾವು, ಮಂತ್ಲಿ ಎಕ್ಸ್ಪೈರಿ ಅಥವಾ ಇಂಥ ಒಂದು ಡಿಫೈನ್ ಆಗಿ ಒಂದು ರೇಂಜ್ ಮಾಡಿದೆ, ಒಂದು ಬ್ರೇಕ್ಔಟಿಗೆ ರೆಡಿ ಇದೆ, ಈ ಥರ ದಿನಗಳಲ್ಲಿ ಮಾತ್ರ. ಬಿಕಾಸ್ ಆಪ್ಷನ್ ಬೈಯಿಂಗಲ್ಲಿ ನೋಡಿ ಪ್ರತಿದಿನ ನಾವು ಈ ಥರ ಒಂದು 300 ಪಾಯಿಂಟ್ ಕ್ಯಾಪ್ಚರ್ ಮಾಡ್ತೀನಿ, 400 ಪಾಯಿಂಟ್ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ನಿಮಗೆ ಸಿಗಲ್ಲ. ಆಪ್ಷನ್ ಬೈಯಿಂಗ್ ಈಸ್ ಆಲ್ ಅಬೌಟ್ ಫೈಂಡಿಂಗ್ ದ ಡೇ. ಅದು ಇವತ್ತು ಆಗಿರ್ಬೋದು ಅಂತ ಅಂದ್ಕೊಂಡು ಇವತ್ತು ಆಗಿಲ್ಲ. ಸೊ ನಾಳೆಗೂ ಕೂಡ ಆ ಮೂಮೆಂಟ್ ಉಳಿತಾ ಹೋಗೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗಲೂ ಏನು ಹೆಚ್ಚಿನ ಬದಲಾಗಿಲ್ಲ. ನಿನ್ನೆ ಏನು ಝೋನ್ ಇತ್ತು ಆ ಝೋನ್ ಒಳಗಡೆ ಮಾಡಿದೆ. ನೀವು ಟಿಪಿಕಲ್ ಆಗಿ ನೋಡ್ತಾ ಬರೋದ್ರೆ ನೆನ್ನೆದು ಒಂದು ಇಂಟರ್ನಲ್ ಕ್ಯಾಂಡಲ್ ಡೇ ಅಂತ ಹೇಳ್ಬೋದು. ಇವತ್ತು ನಿನ್ನೆ ಒಂದು ಹೈ ಏನು ಮಾಡಿತ್ತು, ಲೋ ಮೈನ್ ಮಾಡಿತ್ತು. ಇವತ್ತಿನ ದಿನ ಇಡೀ ಕಟ್ ಮಾಡಿ ತೆಗೆದಾಗೋದ್ರೂ ಕೂಡ ಹೆಚ್ಚಿಗೆ ವ್ಯತ್ಯಾಸ ಆಗಿಲ್ಲ. ಇಲ್ಲಿ ಬಯರ್ಸ್ ಇನ್ನೂ ಕೂಡ ಇದ್ದಾರೆ ಅನ್ನೋದಕ್ಕೆ ಈ ಲೋನ್ ಬಿಟ್ಕೊಡ್ತಾ ಇರೋದೇ ಸಾಕ್ಷಿ. ಸೊ ಇದರಲ್ಲಿ ಬ್ರೇಕ್ಔಟ್ ಬಂತು ಅಂದರೆ ಈಗಲೂ ಕೂಡ ಬ್ರೇಕ್ಔಟ್ ಆಗೋ ಸಾಧ್ಯತೆ ಇರುತ್ತೆ. ನಾಳೆ ನಿಫ್ಟಿ ಟ್ರೇಡ್ ಮಾಡೋಕ್ಕೆ ಯಾರಿಗಾದ್ರೂ ಭಯ ಆಗುತ್ತೆ, ಅಲ್ಲಿ ಎಕ್ಸ್ಪೈರಿ ಇರುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಬ್ಯಾಂಕ್ ನಿಫ್ಟಿನ ಟ್ರೈ ಮಾಡ್ಬೋದು ಅಥವಾ ಫಿನ್ ನಿಫ್ಟಿನ ಟ್ರೈ ಮಾಡ್ಬೋದು. ಯಾವ್ದು ಎಕ್ಸ್ಪೈರಿ ಇರಲ್ವೋ ಅದನ್ನು ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಪ್ರೀಮಿಯಮ್ ಜಾಸ್ತಿ ಬೇಕಾಗುತ್ತೆ ಪ್ಯೂರ್ ಆಪ್ಷನ್ ಬೈಯಿಂಗ್ ಮಾಡೋದ್ರೆ. ಬಟ್ ಸ್ಟಿಲ್ ಒಂದು ಮೂಮೆಂಟ್ ಬಾಕಿ ಇದೆ, ಯಾಕಂದರೆ 2 ದಿನದಿಂದ ಒಂದೇ ರೇಂಜಲ್ಲಿ ನಿಂತಿದೆ. ಸೊ ಒಂದು ಮೂಮೆಂಟು ಮೇಲ್ಗಡೆನ ಕೆಳಗಡೆನ ಮೂಮೆಂಟು ಬರುವಂಥ ಸಾಧ್ಯತೆ ಇರುತ್ತೆ. ಟ್ರ್ಯಾಕ್ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಅದಾನಿ ಪವರ್ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಇನ್ಗಲ್ಫಿಂಗ್ ಪ್ಯಾಟರ್ನ್ ಬಂತು ವಿತ್ ಒಳ್ಳೆ ವಾಲ್ಯೂಮ್. ಇದನ್ನ ಹೇಳುವಂಥದ್ದು ಸ್ಟ್ರಾಂಗ್ ಫಂಡಮೆಂಟಲ್ ಸ್ಟಾಕ್ಗಳ ಗುರುತು ಅಂತ. ಇಲ್ಲಿ ನಿಮಗೆ ತುಂಬ ಒಂದು ಓವರ್ ಸೋಲ್ಡ್ ಕ್ಯಾಟಗರಿಗೆ ಹೋಗಿತ್ತು ನ್ಯೂಸು. ಮತ್ತೊಂದು 600 ಬಂದರೆ ಇವಾಗ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಅದಾನಿ ಪವರಲ್ಲಿ ಲಾಂಗ್ ಟರ್ಮಲ್ಲಿ ಈ ನ್ಯೂಸ್ ಎಲ್ಲ ಬರೋದಕ್ಕಿಂತ ಮುಂಚೆ ಇನ್ವೆಸ್ಟ್ ಮಾಡಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಡಿಸ್ಕ್ಲೇಮರ್, ನಾನೊಬ್ಬ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಹಿಸ್ಟಾರಿಕಲ್ ರಿಟರ್ನ್ ಲೆವೆಲಲ್ಲಿ ಬಂದು ಸಪೋರ್ಟ್ ತೊಗೊಂಡಿದ್ದೆ, ಅದಕ್ಕೋಸ್ಕರ ಈ ಸ್ಟಾಕ್ನ ತೊಗೊತಾ ಇದ್ದೀನಿ. ಲರ್ನಿಂಗ್ ಪರ್ಪಸ್ಸಿಗೆ ನೀವು ನೋಡಬೇಕು. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಮಹಾರಾಷ್ಟ್ರ ಬ್ಯಾಂಕ್ ಬಗ್ಗೆ ಹೇಳಿ ಅಂತ. ಮಹಾರಾಷ್ಟ್ರದಲ್ಲಿ ಗೌರ್ಮೆಂಟ್ ಚೇಂಜ್ ಆಗಿದೆ, ಮತ್ತೊಂದಾಗಿದೆ PSU. ನೋಡಿ PSUನಲ್ಲಿ ಒಳ್ಳೆ ವಾಲ್ಯೂಮ್ಗಳು ಬಂದಿಲ್ಲ, ಒಳ್ಳೆ ಕರೆಕ್ಷನ್ ಇದೆ. ಬಟ್ ತುಂಬ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಲೇ ಏನಲ್ಲ. ಯಾಕಂದರೆ PSU ಬ್ಯಾಂಕ್ಗಳೆಲ್ಲ ನೋಡಿ ಡೈಲಿ ಕ್ಯಾಂಡಲ್ ಅಥವಾ ವೀಕ್ಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದರೆ 2021 ಆದಮೇಲೆ ಆ 100 ಡೇ ಮೂವಿಂಗ್ ಅವರೇಜ್ಗೆ ಬಂದಿರಲಿಲ್ಲ, ಅಂಥ ಒಂದು ರ್ಯಾಲಿ ಆಗೋಗಿತ್ತು. 10 ರೂಪಾಯಿ 15 ರೂಪಾಯಿ ಇದ್ದಿದ್ದಂಥ ಸ್ಟಾಕು 70 ರೂಪಾಯಿಗೆ ಹೋಗಿತ್ತು ನಿಮಗೆ. ಈಗ ಫಸ್ಟ್ ಟೈಮ್ ಕರೆಕ್ಷನ್ ಅಂತ ಬರ್ತಾ ಇರೋದು. ಬಟ್ ಸ್ಟಿಲ್ ನನ್ನ ಪ್ರಕಾರ ಇದು 40 ಲೆವೆಲ್ಗೆ ಬಂದರೂ ಆಶ್ಚರ್ಯ. ಅದು 200 ಡೇ ಮೂವಿಂಗ್ ಅವರೇಜ್ ಕೂಡ ಆಗುತ್ತೆ ವೀಕ್ಲಿ ಕ್ಯಾಂಡಲಲ್ಲಿ. ಹಾಗಾಗಿ ಈಗ ನಾನು ರೆಕಮೆಂಡ್ ಮಾಡೋದಿಲ್ಲ, ಬಿಕಾಸ್ ಅಂಥ ವಾಲ್ಯೂಮ್ ಸಿಕ್ಕಿಲ್ಲ. ಮತ್ತು ಯಾವುದೋ ಒಂದು ಬ್ಯಾಂಕಲ್ಲಿ ನೀವು ಬೆಟ್ನ ತೊಗೊಳೋಕ್ಕಿಂತ ನೀವು ನಿಜವಾಗ್ಲೂ PSU ಬ್ಯಾಂಕ್ಗಳು ನಿಮಗೆ ಮತ್ತೆ ಒಂದು ರಿಕವರ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ ಅಂತ ಅನಿಸ್ತಿದೆ ಅಂತಂದರೆ PSU ಬ್ಯಾಂಕ್ ಬೀಸ್ ಅಂತ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಸೂಕ್ತ ನಿರ್ಧಾರ ಆಗುತ್ತೆ. ಬಟ್ ಎಗೇನ್ ಈಗ ಬೇಡ, ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ PSUನಲ್ಲಿ ಎಂಟ್ರಿ ತೊಗೊಳಕ್ಕೆ. ಅದೇ ರೀತಿಯಾಗಿ EID ಪ್ಯಾರಿ ಇವ್ರದ್ದು ಇದಲ್ವಾ, EID ಪ್ಯಾರಿ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಇವ್ರದ್ದು ಏನು ಒಂದು ಟಿಪಿಕಲ್ ಸೆಕ್ಟರ್ ಇದೆ ಇವ್ರದ್ದು, ಹೇಳೋದು ಮಾಡ್ತಾ ಇದ್ದೀನಿ ನನಗೆ. EID ಪ್ಯಾರಿ ನೋಡ್ಕೊಂಬರೋಣ, ಇದರಲ್ಲಿ ಫಂಡಮೆಂಟಲ್ಸ್ ನೋಡ್ಕೊಂಬರೋಣ. ನಾನು ಚೆಕ್ ಮಾಡಿದ್ದೆ ನೀವು ಹೇಳಿದ್ಮೇಲೆ ಈ ಸ್ಟಾಕ್ ಬಗ್ಗೆ. ಇಲ್ಲೂ ಕೂಡ ತೋರಿಸುತ್ತೆ, ನೀವು ಇಲ್ಲಿ ಹೋದರೆ ಫೈನಾನ್ಷಿಯಲ್ಸ್ ಅಥವಾ ಸೆಕ್ಯೂರಿಟಿ ಇನ್ಫೋ ಅಂತ ಕೊಟ್ಟರೆ ಬರ್ತಾ ಹೋಗುತ್ತೆ. ಅಗ್ರಿಕಲ್ಚರಲ್ ಕೆಮಿಕಲ್ಸ್ ಅಂತ ಹೇಳ್ತಾ ಇದೆ, ಬಟ್ ನನಗೆ ರೀಕಾಲ್ ಆಗ್ತಾ ಇಲ್ಲ EID ಪ್ಯಾರಿ ಯಾವುದ್ರ ಬಗ್ಗೆ ನೋಡಿದ್ವಿ ಅಂತ. ಒಂದು ನಿಮಿಷ ನೋಡ್ಕೊಂಬಂದ್ಬೋಣ, ಸ್ಕ್ರೀನರಲ್ಲೇ ನೋಡ್ಬೋಣ EID ಪ್ಯಾರಿ. ಸೊ ಇದ್ರ ಬಗ್ಗೆ ಯಾಕೆಂದರೆ ಫಂಡಮೆಂಟಲಿ ನಾನು ಚೆಕ್ ಮಾಡಿದೆ,
ಇದು ಎಥನಾಲ್ ಪ್ರೊಡಕ್ಷನಲ್ಲಿ ಇರುವಂಥ ಕಂಪನಿ ಅಲ್ವಾ, ಮೇನ್ ಅದು ಇಂಪಾರ್ಟೆಂಟ್ ಆಗಿತ್ತು. ಶುಗರು, ಎಥನಾಲ್ ಪ್ರೊಡಕ್ಷನ್ ಇದೆಲ್ಲ ಮಾಡ್ತಾರಂಥ ಕಂಪನಿ. ಬಟ್ ಈಗ ಒಂದು ಹೈ ವ್ಯಾಲ್ಯೂಷನಲ್ಲಿ ಇದೆ ಅಂತ ನಾನು ಹೇಳ್ತೀನಿ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಈ ಬಸ್ ಸ್ಟ್ಯಾಂಡಲ್ಲಿ ಇವಾಗ ಮೇಲ್ಗಡೆ ಹೋಗುತ್ತೋ ಕೆಳಗಡೆ ಹೋಗುತ್ತೋ ಗೊತ್ತಿಲ್ಲ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಅಂತೂ ಮಾಡಿದೆ. ಬಟ್ ನನ್ನ ಪ್ರಕಾರ ಇದು ಕೆಳಗಡೆ ಅಂತ ಬರುವಂಥ ಸಾಧ್ಯತೆ ಇದೆ, ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳ್ತೀನಿ. ನೋಡ್ತಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಯಾಕಂದರೆ ಇಲ್ಲಿ ಒಂದು ಆಯಿತು, ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ಕರೆಯೋದಾದರೆ ನೀವು ಕರಿಬೋದು. ಯಾಕೆಂದರೆ ಡೈಲಿ ಕ್ಯಾಂಡಲಲ್ಲಿ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಮೇನ್ಗಡೆ ರೇಂಜಿಗೆ ಬಂದಿತ್ತು, ಇಲ್ಲಿ ಒಂದು ಬ್ಯಾಕ್ಗ್ರೌಂಡಲ್ಲಿ ಪಾಸಿಟಿವ್ ಇತ್ತು, ಇಲ್ಲಿತ್ತು, ಕೊನೆ ಟೈಮಲ್ಲಿ ಒಂದು ಮೂಮೆಂಟ್ ಆಯಿತು, ಇಲ್ಲಿ ಒಂದು ಒಂದು ಕಪ್ ಕೂಡ ಒಂದು ಹ್ಯಾಂಡ್ಲ್ ಕೂಡ ಮಾಡ್ತಾ ಹೋಯಿತು, ಅಲ್ಲಿಂದ ಒಂದು ಬ್ರೇಕ್ಔಟ್ ಆಗಿದೆ. ಸೊ ಏನೇನು ಆಗಬೇಕಾಗಿತ್ತು ಸ್ಟಾಕಲ್ಲಿ ಆಗಿದೆ ಅಂತ ನನ್ನ ಅಭಿಪ್ರಾಯ. ಸೊ ಈಗ ಈ ಹೈ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನೋಡ್ತಾ ಹೋಗೋಣ ಅಂತಲೇ ಹೇಳ್ತೀನಿ. ಬಟ್ ಎಥನಾಲ್ ಪ್ರೊಡಕ್ಷನು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಎಲ್ಲದಕ್ಕೂ ಮಿಕ್ಸ್ ಮಾಡ್ತಾ ಹೋಗ್ತಾರೆ, ಅದೆಲ್ಲ ಸರಿ. ಬಟ್ ಈಗ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ. ಇಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದೆ 800-900 ಲೆವೆಲಲ್ಲಿ. ತಿರ್ಗಾ ನಿಮಗೆ 650 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂದರೆ ಒಳ್ಳೆ ಲೆವೆಲ್ ಆಗಿರುತ್ತೆ ಲಾಂಗ್ ಟರ್ಮಲ್ಲಿ ನೋಡ್ತಾ ಹೋಗೋದಾದರೆ. ಅದೇ ರೀತಿಯಾಗಿ ಅಪರ್ ಇಂಡಸ್ಟ್ರೀಸ್ ಬಗ್ಗೆ ಹೇಳಿ ಅಂತಂದರೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಕಂಪ್ನಿ ಇದು. ಸೊ ಅಪರ್ ಇಂಡಸ್ಟ್ರೀಸ್ ಇವ್ರು ನೋಡ್ತಾ ಬರೋದಾದರೆ ಒಂದು ಒಳ್ಳೆ ರ್ಯಾಲಿ ಆಗಿದೆ, ವ್ಯಾಲ್ಯೂಷನ್ ವೈಸ್ ಕಾಸ್ಟ್ಲಿನೇ ಇದೆ. ನೋಡಿ, ಎಲೆಕ್ಟ್ರಿಕಲ್ಲು, ಈ ರಿನ್ಯೂವಬಲ್ ಎನರ್ಜಿ ಇದರಲ್ಲಿ ಯಾವ್ಯಾವುದಿದೆಯೋ ಅವ್ರದ್ದೆಲ್ಲ ಕತೆ ಏನು ಅಂತಂದರೆ, ಇವತ್ತು ಓಲಾ ಎಲೆಕ್ಟ್ರಿಕ್ ಕೂಡ 20% ಅಪ್ ಆಗಿದ್ದಾನೆ ಇವತ್ತು, ಯಾವುದು ಹೊಸ ಸ್ಕೂಟರ್ ರಿಲೀಸ್ ಮಾಡಿದ್ರು ಅಂತ. ಇದರಲ್ಲೆಲ್ಲ ಏನಾಗಿದೆ ಅಂತಂದರೆ, ಮುಂದೆ ನಮಗೆ ಇಷ್ಟೊಂದು ಆರ್ಡರ್ ಸಿಗುತ್ತೆ. FY26ಗೆ ನಮ್ಮದು ಇಷ್ಟು ಮೆಗಾವ್ಯಾಟ್ ಪ್ರೊಡ್ಯೂಸ್ ಮಾಡ್ತೀವಿ, FY27 ಇಷ್ಟು ಮೆಗಾವ್ಯಾಟ್, ಮುಂದಿಂದ ಇಟ್ಕೊಂಡ್ಬಿಟ್ಟು ಇವಾಗ ತುಂಬ ಒಂದು ಹೈ ವ್ಯಾಲ್ಯೂಷನ್ನ ಕೊಡ್ತಾ ಇದೆ, ಇನ್ಕ್ಲೂಡಿಂಗ್ ಈ ಸ್ಟಾಕ್ಸ್. ಇದರಲ್ಲಿ ಯಾವ್ಯಾವುದಿದೆಯೋ ಸೀಮನ್ಸು, ಯಾವುದದು ನಮ್ಮ ಸುಜ್ಲಾನು, ಬರೋ ಯಾವ್ಯಾವುದಿದೆ ಎಲ್ಲದೂ ಕೂಡ, ಸೀಮನ್ಸಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಈ ಸಲ. ಬಟ್ ಎಲ್ಲದೂ ಕೂಡ ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲಿದೆ. ಹಾಗಾಗಿ ಈ ಟೈಮಲ್ಲಿ ಖಂಡಿತವಾಗಲೂ ನಾಟ್ ರೆಕಮೆಂಡೆಡ್ ಈ ಒಂದು ಹೈ ವ್ಯಾಲ್ಯೂಷನಲ್ಲಿ. ಅಟ್ಲೀಸ್ಟ್ 100 ಮೂವಿಂಗ್ ಆವರೇಜಿಂಗ್ ಬರಲಿ, ಅದೇ ಅಂದ್ರೂ ನಿಮಗೆ ಸರಿಸುಮಾರು 6-6.5 ಸಾವಿರ ಲೆವೆಲ್ಗೆ ಬಂದ್ಬಿಡ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಈಗ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಖಂಡಿತ ಈ ಥರ ಸ್ಟಾಕ್ಗಳಲ್ಲಿ ಒಂದು ಕರೆಕ್ಷನ್ ಆಗೋಕ್ಕೆ ಬಾಕಿ ಇದೆ ಅನ್ನೋದು ನನ್ನ ಅಭಿಪ್ರಾಯ. ನೋಡ್ತಾ ಹೋಗೋಣಂತೆ. ಸೇಮ್ ವಿತ್ ಪೇಟಿಎಮ್ಮಲ್ಲಿ ಇವಾಗ ಬೈ ಮಾಡ್ಬೋದಾ ಅಂತ ಕೇಳಿದ್ರಿ. ಈಗ ಬೈ ಮಾಡೋಕ್ಕೆ ಹೋಗಬೇಡಿ. ಆಯಿತು, ಕ್ವಾರ್ಟರ್ ರಿಸಲ್ಟ್ಸ್ 3-4 ಕ್ವಾರ್ಟರಿಂದ ಚೆನ್ನಾಗಿ ಬರ್ತಾ ಇದೆ, ಮತ್ತೊಂದೆಲ್ಲ ಆಗಿದೆ. RBIದು ರಿಸ್ಟ್ರಿಕ್ಷನ್ ಇತ್ತು, ಪೇಮೆಂಟ್ಸ್ ಬ್ಯಾಂಕಿಂದು, ಅದು ಕೂಡ ತೆರವಾಗಿದೆ. ಇದೆಲ್ಲ ಬರ್ತಾ ಇರ್ಬೋದು. ಬಟ್ ಸ್ಟಿಲ್ ಟು ಅರ್ಲಿ ಟು ಸೇ. ಆಯಿತು, ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಾ ಇದೆ, ಮತ್ತೊಂದು ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಇಲ್ಲಿ. ಬಟ್ ನೋಡ್ತಾ ಹೋಗೋಣಂತೆ, ಇಲ್ಲಿಂದ ಬ್ರೇಕ್ಔಟ್ ಕೊಡುತ್ತಾ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸದ್ಯಕ್ಕೆ ಪೇಟಿಎಮ್ಮಲ್ಲಿ ನಾಟ್ ರೆಕಮೆಂಡೆಡ್. ಸ್ಟಿಲ್ ಪ್ರಾಫಿಟಬಲ್ ಕಂಪ್ಲೀಟಾಗಿ ಬರೋಕ್ಕಾಗಿಲ್ಲ. ಅಫ್ಕೋರ್ಸ್ 4 ಕ್ವಾರ್ಟರಿಂದ ಲಾಸ್ಟಿಗೆ ಒಂದು ಪ್ರಾಫಿಟ್ ಬಂದಿದ್ದಾರೆ, ವಿಚ್ ಇಸ್ ಎ ಗುಡ್ ಸೈನ್ ಫಾರ್ ದ ಕಂಪನಿ. ಬಟ್ ಇನ್ನೂ ಟರ್ನ್ ಅರೌಂಡ್ ಅಂತ ಹೇಳುವಂಥ ಸ್ಥಿತಿಗೆ ಹೋಗಿಲ್ಲ. ಹಾಗಾಗಿ ಇಲ್ಲಿಂದ ಒಂದೇ ಒಂದು ರಿಜೆಕ್ಷನ್ ಬರ್ತಾ ಹೋಗೋದು. ನೀವು ಈಗ ಇಷ್ಟು ರ್ಯಾಲಿ ಆಗಿದೆಯಲ್ಲ, ಈಗ ತೊಗೊಂಡ್ರೆ ಇಲ್ಲಿಂದ ಒಂದು ಕರೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾಟ್ ಸೊ ಕ್ಲೀನ್ ಆನ್ ಚಾರ್ಟ್ಸ್. ಹಾಗಾಗಿ ನಾಟ್ ರೆಕಮೆಂಡೆಡ್ ಪೇಟಿಎಮ್. ಹಿಂದೆ ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೆ, ಬಟ್ 850 ಆ ಲೆವೆಲ್ಗೆ ಹೋದ, ಆವಾಗಲೇ ಮಾರಿದ್ದೆ. ಅದಾದಮೇಲೆ ಮತ್ತೆ ಒಂದಿಷ್ಟು ನ್ಯೂಸ್ಗಳಿಗೆಲ್ಲ ಆಯಿತು, ಈಗ ಬೇಡ ಅಂತಲೇ ಹೇಳ್ತೀನಿ ಪೇಟಿಎಮ್ಮಲ್ಲಿ. ಅದೇ ರೀತಿಯಾಗಿ KFin ಟೆಕ್ನಾಲಜೀಸು ಆಟೋಮೇಷನ್ ಸರ್ವಿಸಸ್ಸು ಮತ್ತೊಂದೆಲ್ಲ ಕೊಡುವಂಥ ಕಂಪನಿ. ಇಲ್ಲಿ ಆಯಿತು, ಬಸ್ ಸ್ಟ್ಯಾಂಡ್ ಆಗಿದೆ, ಬಸ್ ಸ್ಟ್ಯಾಂಡಿಗೆ ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ, ಎಲ್ಲ ಸರಿ. ಆದರೆ ವಾಲ್ಯೂಮ್ ಬಂದಿಲ್ಲ. ಇಲ್ಲೆಲ್ಲ ಬಂದಿರೋಂಥ ವಾಲ್ಯೂಮು ಇಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇದು ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಕಡಿಮೆ ಅಂತ ನನಗೆ ಅನಿಸುತ್ತೆ. 100 ಮೂವಿಂಗ್ ಆವರೇಜಿಗೆ ಬಂದಿತ್ತು, ಎಲ್ಲ ಸರಿ. ಬಟ್ ಗುಡ್ ವಾಲ್ಯೂಮ್ ಅನ್ನೋದು ಕಾಣಿಸ್ತಾ ಇಲ್ಲ. ಹಾಗಾಗಿ ನಾಟ್ ರೆಕಮೆಂಡೆಡ್. ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲೇ ಇದೆ, ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ KFin ಟೆಕ್ನಾಲಜೀಸ್. ಅದೇ ರೀತಿಗೆ ಐನಾಕ್ಸ್ ವಿಂಡೋ ಖಂಡಿತವಾಗ್ಲೂ ಹೈ ವ್ಯಾಲ್ಯೂಷನು, ವಿಂಡ್ ಟರ್ಬೈನು ಮತ್ತೊಂದೆಲ್ಲ ಅಂತ ಅನಿಸ್ತಾ ಇರ್ಬೋದು ನಿಮಗೆ. ಆದರೆ 160ಕ್ಕೆ ಈ ಸ್ಟಾಕು ಬರುವಂಥ ಎಲ್ಲ ಸಾಧ್ಯತೆ ಇದೆ. ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಬ್ರೇಕ್ ಡೌನ್ ಮಾಡ್ಕೊಂಡು ಲೋಯರ್ ಲೋಯರ್ನಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಇಲ್ಲಿಂದ ಕೆಳಗಡೆ ಬಂದರೆ 160 ಅನ್ನೋದು ಟಾರ್ಗೆಟ್ ಆಗಿರುತ್ತೆ. ಆಗಬೇಕಾದ್ರೆ ನೋಡೋಣ. ಈಗ ನಾಟ್ ರೆಕಮೆಂಡೆಡ್. ಅದೇ ರೀತಿಗೆ ಮರೀನ್, ಇದು ಕೂಡ ಎಲೆಕ್ಟ್ರಿಕಲ್ ರಿಲೇಟೆಡ್ ಸ್ಟಾಕು. ಇದ್ರ ಬಗ್ಗೆ ಹೇಳಿ ಅಂತ ಕೇಳಿದರೆ ಚುಕ್ಕಿ ಆಟ ಇಟ್ಟಿದೆ. ಫಸ್ಟ್ ಆಫ್ ಆಲ್ ಅಲ್ಲೇ ಒಂದು ರೆಡ್ ಸಿಗ್ನಲ್ಲು. ಮೋರ್ ಓವರ್ ಇಲ್ಲಿ ಒಂದು ಶಾರ್ಟ್ ಟರ್ಮ್ ಆಪರ್ಚುನಿಟಿ ಕಾಣೋ ಥರ ಆಗ್ತಾ ಇದೆ. ಆಯಿತು, ಇದನ್ನ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಕರೆಯೋಕೆ ಅಂದರೆ ವೀಕ್ಲಿ ಕ್ಯಾಂಡಲ್ಗೆ ಹೋದರೆ ಇದೊಂದು ಸ್ವಲ್ಪ ಫ್ಲಾಗ್ ಆ್ಯಂಡ್ ಪೋಲ್ ಥರ ಕಾಣುತ್ತಲ್ವ ನಿಮಗೆ. ಇಲ್ಲಿ ನೋಡಿ, ಇಲ್ಲೊಂದು ಪೋಲ್ ಆಗಿದೆ, ಈಗ ಒಂದು ಫ್ಲಾಗ್ ಬಂದಿತ್ತು, ಈಗ ಒಂದು ಫ್ಲಾಗಿಗೆ ಬ್ರೇಕ್ಔಟ್ ಆಗೋ ಥರ ಅಂತ ಕಾಣಿಸ್ತಾ ಇದೆ. ಆಯಿತು, ಆದರೆ ಇಲ್ಲಿ ವೀಕ್ಲಿ ಕ್ಯಾಂಡಲ್ ಎಲ್ಲ ಚೆನ್ನಾಗಿದೆ. ಬಟ್ ಡೈಲಿ ಕ್ಯಾಂಡಲ್ ನೋಡಿದ್ರೆ ಅದು ಸ್ವಲ್ಪ ಚುಕ್ಕಿ ಆಟ ಇಟ್ಟಿರೋಂಥ ಸ್ಟಾಕು. ಸೊ ಸ್ವಲ್ಪ ಕಾಸ್ಟ್ಲಿನ ವ್ಯಾಲ್ಯೂಯೇಷನ್ ವೈಸ್ ಏನು ಫಂಡಮೆಂಟಲಿ ಇಟ್ಸ್ ಟು ಕಾಸ್ಟ್ಲಿ. ಬಟ್ FIಗಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಪಬ್ಲಿಕ್ಗಳು ಆಚೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಗುಡ್ ವಾಲ್ಯೂಮ್ಗಳು ಕೂಡ ಕಾಣಿಸ್ತಾ ಇದೆ. 240ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಶಾರ್ಟ್ ಟರ್ಮಲ್ಲಿ ಸ್ವಿಂಗ್ ಟ್ರೇಡು ಮತ್ತೊಂದು ಮಾಡೋದಾದರೆ ಐ ಥಿಂಕ್ 260ರಲ್ಲೇ ಇಲ್ಲಿ ರೆಸಿಸ್ಟೆನ್ಸ್ ಇದೆ. 260-265 ರೆಸಿಸ್ಟೆನ್ಸ್ ಇದೆ. ನೋಡಿ 260-265ಕ್ಕೆ ಹೋದರೆ ಏನು ಮಾಡುತ್ತೆ ಅಂತ. ಇಲ್ಲಿ ಅದನ್ನು ಬಿಟ್ಟು ಮೇಲ್ಗಡೆ ಹೋದರೆ ಮಾತ್ರ ಇದು ಮತ್ತೆ 300 ಕಡೆಗೆ ಹೋಗ್ತಾ ಹೋಗುತ್ತೆ. ಇಲ್ಲಾಂದರೆ ಇಲ್ಲೆಲ್ಲ ರೆಸಿಸ್ಟೆನ್ಸ್ಗಳು ಇರೋದು ಕಾಣಿಸ್ತಾ ಇದೆ 260-265ರಲ್ಲಿ. ಬಟ್ 240ನ ಪಾಸ್ ಮಾಡಿರೋದ್ರಿಂದ ಒಂದು ಶಾರ್ಟ್ ಟರ್ಮ್ 260ನ ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು. ಬಟ್ ಲಾಂಗ್ ರನ್ನಲ್ಲಿ ನಾಟ್ ರೆಕಮೆಂಡೆಡ್ ಈ ಸ್ಟಾಕು. ಗೋಲ್ಡು ಮೊನ್ನೆ ಒಂದು ದಿನ ಹೋಗ್ತಾ ಇದೆ. ನಾನು ಹೇಳಿದ್ದೀನಿ ಶುಕ್ರವಾರದಷ್ಟೊತ್ತಿಗೆ 74,000 ಈ ಲೆವೆಲ್ ಬಂದು ಟೆಸ್ಟ್ ಆಗಬೇಕು. ಈ ಲೆವೆಲ್ ಈ ವಾರ ಬಂದು ಟೆಸ್ಟ್ ಆಯಿತು ಅಂತಂದರೆ ಆಚೆ ನಾಡಿದ್ದಷ್ಟೊತ್ತಿಗೆ ಓಕೆ, ಗೋಲ್ಡು ಒಂದು ಒಳ್ಳೆ ಲೆವೆಲಿಗೆ ಬರ್ತಾ ಇದೆ ಅಂತ ಅನ್ಕೋಬೋದು. ಇಲ್ಲ ಅಂತಂದರೆ ಈಗಲೂ ಕೂಡ ಗೋಲ್ಡು ಕ್ಲಿಯರಿಟಿನ ಕೊಟ್ಟಿಲ್ಲ, ಏನಾಗಿದೆ ಏನು ಅಂತ ಹೇಳೋಕ್ಕಾಗೋದಿಲ್ಲ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಇನ್ ಕೇಸ್ ಏನಾದರೂ 74,000 ಈ ಸಲ ಬಿಟ್ಟು ಬಂತು ಅಂತಂದರೆ 72,000 ಈ ಲೆವೆಲಿಗೆ ಬಂದಾಗ ನೀವು ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ
ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. 22,000 71,000 ಈ ಝೋನು. ನೋಡೋಣ ಆ ಲೆವೆಲಿಗೆ ಸಿಗುತ್ತಾ, 200 ಮೂವಿಂಗ್ ಆವರೇಜಿಗೆ ಬರುತ್ತಾ ಗೋಲ್ಡು ಡೈಲಿ ಕ್ಯಾಂಡಲಲ್ಲಿ ಅಂತ ಚೆಕ್ ಮಾಡ್ತಾ ಹೋಗೋಣಂತೆ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಮುಗಿತಾ ಬರ್ತಾ ಇದೆ. ಇನ್ನು ಒಂದೇ ತಿಂಗಳಿರೋದು, ಮುಂದಿನ ವರ್ಷಕ್ಕೆ ಮತ್ತೊಂದು ಹೊಸ ಮಿಷನ್ನ ತೊಗೊಂಬರೋಣಂತೆ. ಸೊ ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಮಾಡಿಸಲೇಬೇಕು. ಅದು ತುಂಬ ನಿಮ್ಮ ಒಂದು ಕರ್ತವ್ಯ ಆಗ್ತಾ ಹೋಗುತ್ತೆ. ಅದನ್ನ ಅದೇ ಹೇಳಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ ಅಂತ ಕೊಟ್ಟಿದ್ದೀನಿ. ಹಾಗಾಗಿ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿ, ಒಂದು ಒಳ್ಳೆ ರೀತಿಯಾದಂಥ ಪ್ರೊಟೆಕ್ಷನ್ನ ತೊಗೊಂಡು ನೆಮ್ಮದಿಯಾಗಿರಿ. ಆ ಥರ ಕಟ್ಟಿರೋಂಥ ಪ್ರೀಮಿಯಮ್ ನನಗೆ ವಾಪಸ್ ಬರಲ್ಲ, ನಾನು ಯಾಕೆ ಕಟ್ಟಬೇಕು, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ನಮಗೇನಾದ್ರೂ ನಮ್ಮ ಫ್ಯಾಮಿಲಿ ಸೇಫ್ ಅನ್ನೋ ಒಂದು ಮೆಂಟಾಲಿಟಿ ಬಂತು ಅಂತಂದರೆ ಮಿಕ್ಕಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು, ಸೇವಿಂಗ್ ಮಾಡೋದು ಅದೆಲ್ಲ ಸೆಕೆಂಡ್ರಿ. ಫಸ್ಟು ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಇವೆರಡು ತುಂಬ ಇಂಪಾರ್ಟೆಂಟು. ಯಾರು ಮಾಡಿಲ್ಲ ಅಂತಂದರೆ ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2023, ಮಿಷನ್ 2024 ಅಂತ ಕೊಡ್ತಾ ಇರ್ತೀನಿ. ಆ ವಿಡಿಯೋದಲ್ಲಿ ಯಾವ್ಯಾವ ವಿಷಯಗಳನ್ನು ಮಾತಾಡಿದ್ದೀವೋ ಅದನ್ನು ಸ್ಯಾಟಿಸ್ಫೈ ಮಾಡುವಂತಹ ಯಾವುದೇ ಕಂಪನಿಯ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಆ ಪ್ಯಾರಾಮೀಟರ್ಗಳನ್ನು ಚೆಕ್ ಮಾಡಿಕೊಂಡು ಎಲ್ಲ ನೀವು ಆ ಒಂದು ಹೆಲ್ತ್ ಇನ್ಶೂರೆನ್ಸ್ನ, ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.